ನಮಸ್ಕಾರ ರೀ ಅಮ್ಮ. ಅಮ್ಮ ದಿನಾಲು ಇಲ್ಲೇ ಬಂದು ಎಲ್ಲ ಕ್ಲೀನಿಂಗ್ ಮಾಡೋದು, ಅಡುಗೆ ಮಾಡೋದು ಎಲ್ಲ ನೀವು ಮೇಂಟೈನ್ ಮಾಡ್ತೀರಿ. ಎಷ್ಟೊತ್ತು ರೀ? 6-7 ವರ್ಷದಿಂದ ಮಾಡಂತೀರಿ. ಮನೆ ಇಲ್ಲೇ ಐತ್ರಿ? ಮನೆ ಇಲ್ಲೇ ಐತ್ರಿ. ನಿಮ್ಮ ಹೆಸರು ಅಮ್ಮರ? ಶರಣಮ್ಮ ಅವರು. ಭಾಳ ಖುಷಿ ಆತ್ರಿ ಅಮ್ಮರನ್ನ ನೋಡಿ ಮಾತಾಡಿಸಿ ಊಟ ಮಾಡೋಣ. ಮಂಜಣ್ಣ ನೀವು ಬರ್ರಿ, ಸ್ವಲ್ಪ ಹಾಕ್ಬಿಡ್ರಿ. ಬನ್ನಿ ಕುಂತ್ಕೊಂಡು ಪ್ರಸಾದ ತಗೊಳ್ಳೋಣ. ಇನ್ನೂ ಏನೇನಿದೆ ನಮ್ಮ ಡಂಬಳದಲ್ಲಿ ವಿಶೇಷತೆ ನೋಡ್ಕೊಂಡು ಹೋಗೋಣ. ಫಸ್ಟು ಇಲ್ಲಿಂದ ಊರಿತ್ತೇನೆ ರೀ ಮೊದಲು? ಇಲ್ಲಿ ಕಲ್ ಕಾಣ್ತಾ ಇದೆಯಲ್ಲ? ಹಾಂ. ಓಹ್, ಇಲ್ಲಿ ನೀರು ಹರಿತಿರ್ತಿ ಮೊದಲು, ಇದೆಲ್ಲ ಇವಾಗ ಗದ್ದೆ ಆಗ್ಬಿಟ್ಟಿದೆ. ಎಲ್ಲ ಕುರುಗಳಿದ್ದು ರೀ ಊರಿನವೆಲ್ಲ ಮನೆ. ಬಟ್ ನೀರು ಹರಿಯೋದು ಜಾಗನ ಇದು ನೀರು ಬಿಟ್ಟು ಬಿಡೋದು ಅಲ್ಲಿಂದ ಆ ಕಡೆ ಊರು ಅಂದರೆ ಯಾರ ರಕ್ಷಣೆ ಫುಲ್ ದೊಡ್ಡ ಗಾಡಿ ಎಲ್ಲ ಕೆಲವೊಂದು ದೇವಸ್ಥಾನ ಎಲ್ಲ ಕಾಣ್ತಾ ಇದೆ ನೋಡಿ. ಅಲ್ಲೆಲ್ಲ ಹಳೆಯವು ಈಗ ತೋಟ ಗೇಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅವರು. ಇದು ಮುಂದೆ ಕಾಣ್ತಾ ಇರೋದು ವಿಕ್ಟೋರಿಯಾ ಮಹಾರಾಣಿ ಕೆರೆ. ಇನ್ನೊಂದು ಇದಕ್ಕೆ ಗೋಣಿ ಸಮುದ್ರನೂ ಅಂತ ಹೇಳ್ತಾರೆ. ಗೋಣಿ ಸಮುದ್ರ ಅಂತಂದು ಹೇಳಿ ಇದು ಒಳಗೆ ಕರೀತಾರೆ. ಎಲ್ಲ ನೀಟಾಗಿತ್ತು ರೀ. ಲಾಸ್ಟ್ ಟೈಮ್ ಒಮ್ಮೆ ಒಂದು ದೊಡ್ಡ ಮಳೆ ಆದಾಗ ಇದೆಲ್ಲ ಕಾಲುವೆ ಎಲ್ಲ ಕಿತ್ಕೊಂಡು ಹೋಗಿ ಇದೆಲ್ಲ ಈ ಸ್ಥಿತಿಗೆ ಬಂದೈತೆ. ಇದೆಲ್ಲ ಫುಲ್ ನೀರು ಇರುತ್ತೆ ಅದೆಲ್ಲ. ಇದೆಲ್ಲ ನೀರು ತುಂಬಿರ್ತದೆ ಫುಲ್ ಕೋಡಿ ಬಿದ್ದಾಗ ಒಳಗೆ. ಕೆರೆ. ಈ ಕೋಟೆ ಇದೆಲ್ಲ, ಈ ಕೋಟೆ ಹಿಂದ್ಗಡೆ ಇರೋದು ಹಳೆ ಊರು. ಇದೆಲ್ಲ ರಕ್ಷಣೆಗೆ ಇದೆ ಎಲ್ಲ. ಇದೇ ನೋಡಿ ಎಲ್ಲ. ಯಾರಾದರೂ ಬಂದು ರಕ್ಷಣೆಗೋಸ್ಕರ. ಇದೆಲ್ಲ ನಶಿಸಿ ಹೋಗ್ತಾವೆ ಎಲ್ಲ. ಈಗ ಯಾರು ಇಲಾಖೆಯವ್ರು ಯಾರು ಇದು ಮಾಡ್ತಾ ಇಲ್ಲ. ಈಗ ನಿಮ್ಗೆ ಎಷ್ಟು ಜನ ಕೆಲಸ ಮಾಡಿದರು, ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಬಂತು, ಎಷ್ಟು ಜನ ಎಷ್ಟು ದಿವಸ ಮಾಡಿದರು, ಇದನ್ನೆಲ್ಲ ನಿಮಗೆಲ್ಲ ಅಲ್ಲಿ ಒಂದು ಮಾಹಿತಿ ಬೋರ್ಡ್ ಐತಿ. ಆ ಮಾಹಿತಿ ಬೋರ್ಡ್ ಒಳಗೆಲ್ಲ ಸಿಗುತ್ತೆ, ನಿಮಗೆಲ್ಲ ಸಿಗುತ್ತೆ. ಇಲ್ಲಿ ಇಲ್ಲಿ ಈ ಕೆರೆ ಸುತ್ತಮುತ್ತಲಿರೋ ರೈತ ಎಲ್ಲರಿಗೆ ನೀರಾವರಿ ಅನುಕೂಲ ಇವೆಲ್ಲ ತೋಟಪಟ್ಟಿ. ಅದು ನಂಗೆ ಅಷ್ಟು ಮಾಹಿತಿ ಇಲ್ಲ ರೀ ಅದು ಇತಿಹಾಸ ಬಗ್ಗೆ. ಕೆರೆ ಇದಿಷ್ಟು ಫುಲ್ ಎಲ್ಲ ಹಿಂದ್ಗಡೆ ಇನ್ನೂ ಹೋಗಿದ್ರಿ ಅದೆಲ್ಲ. ದೊಡ್ಡ ಕೆರೆ ರೀ. ಕರ್ನಾಟಕ ಸರ್ಕಾರ ತನ್ನ ನೀರಾವರಿ ಇಲಾಖೆಗೆ ಇದು ಸಂಬಂಧಪಟ್ಟೈತಿ, ಜಲಸಂಪನ್ಮೂಲ ಇಲಾಖೆಗೆ. ಇದೆಲ್ಲ ಇದೆ ನೋಡಿ. ಇಲ್ಲಿಲ್ಲ ಮಹಾರಾಣಿಯವರಾದ ವಿಕ್ಟೋರಿಯಾ ಡಂಬಳದ ಕೆರೆಯ 1876-77 ಇಸ್ವಿಯಾಗ ಒಳಗೆ ಇದು ಸ್ಥಾಪನೆ ಮಾಡಿದ್ದು. ಇದು ಮಾಡಿದ್ರಿ, ಇದನ್ನು ಚಲೋ ಮಾಡಿದ್ದು. 300 ಎಕರೆಗೆ ನೀರಾವರಿ ಕ್ಷೇತ್ರ ಆಗುತ್ತೆ ಈ ಕೆರೆ ತುಂಬಿದ್ರೆಲ್ಲ. ಹಿಂಗೆ ಇದೆಲ್ಲ ಫುಲ್ ಆದ್ಮ್ಯಾಗ ಇದೆಲ್ಲ ಬೀಳುತ್ತಾರೆ, ಇಲ್ಲಿ ಕೋಡಿ ಬೀಳುತ್ತೆ. ಒಳಗಟ್ಟಿ ಬೀಳುತ್ತಾರೆ, ನೀರು ಬೀಳ್ತಿದ್ದು. ಇಷ್ಟು ಫುಲ್ ಎಲ್ಲ ನೀರು ಇರುತ್ತಿಲ್ಲ. ಇದು ಇಲ್ಲಿ ಬಿದ್ದು ಹಂಗೆ ಬಿದ್ದು ಆ ಕಡೆಯಿಂದ ಹಳ್ಳ ಐತಿ ಹೊರತು. ಆ ಹಳ್ಳ ದೊಡ್ಡ ಸಪ್ಪನ ಗುಡಿ ಅಂತಂದು ಹೇಳಿನಲ್ರಿ ನಿಮ್ಗೆ, ಅಲ್ಲಿ ಕಾಣುತ್ತೆ ನೋಡ್ರಿ ಗುಡಿ. ಆ ದೇವಸ್ಥಾನ ಅದರಿಂದ ಆಚೆ ಹೋಗುತ್ತೆ, ಅಲ್ಲಿ ಹೋಗುತ್ತಾರೆ ಹಿಂಗೆ. ಇದಿಷ್ಟು ಫುಲ್ ಎಲ್ಲ ಇದನ್ನೆಲ್ಲ ಕೆರೆ ಮಂಡಿ ಇದಿಷ್ಟು ಎಲ್ಲ 100 ಎಕರೆಯಿಂದ 436 ಎಕರೆವರೆಗೂ ನೀರಾವರಿ ಆಗುತ್ತೆ. ಅದು ಇದಕ್ಕೆ ವೆಚ್ಚ ಎಷ್ಟು ಬಂದೈತೆ ಅಂತಂದ್ರೆ 38,749 ರೂಪಾಯಿ ಆವಾಗಿನ ಕಾಲಕ್ಕೆ ವೆಚ್ಚ ಆಗೈತೆ. ಅದು ಇಲ್ಲಿದೆ ನೋಡಿ. ಆಮೇಲೆ ಟೋಟಲ್ ಕಾಸ್ಟ್ ಇದೆ ನೋಡಿ, 1881 ಟೋಟಲ್ ಕಾಸ್ಟ್ 44,524 ರೂಪಾಯಿ. ಗೋಣಿ ಸಮುದ್ರನೂ ಅಂತಾರೆ ಇದಕ್ಕೆ. ಗೋಣಿ ಸಮುದ್ರನೂ ಅಂತಾರೆ. ವಿಕ್ಟೋರಿಯಾ ರಾಣಿಯವ್ರು ಕಟ್ಸಿರೋಂಥ ಕೋಟೆ ಇದು. ಯಾಕೆಂದರೆ ಈ ನೀರು ಸುಮ್ಮನೆ ಇಲ್ಲಿ ಸ್ಟೋರ್ ಆಗಿಬಿಟ್ಟು ಹೋಗ್ತಾ ಇತ್ತು. ಅಂಥದ್ರಲ್ಲಿ ರಾಣಿಯವರು ಎಷ್ಟು 44,524 ರೂಪಾಯಿ ಏನೋ ಟೋಟಲ್ ಖರ್ಚು ಮಾಡಿಬಿಟ್ಟು ಸುಮಾರು 300-430 ಎಕರೆ ಹೊಲಕ್ಕೆ ಆಗುವಷ್ಟು ನೀರಾವರಿ ಬೇಕಾಗತ್ತಂಥದ್ದು ಸಾಮರ್ಥ್ಯ ಹೊಂದಿರೋಂಥದ್ದು ಇದು ಕೆರೆ. ಇದಕ್ಕೆಲ್ಲ ಒಂದು ನೋಡಿ ಹಿಂಗತೆಲ್ಲ ಸೇತುವೆ ಎಲ್ಲ ಕಟ್ಬಿಟ್ಟು ಬಿಡಿ. ಒಂದು ಡಂಬಳ ಬಂದರೆ ಈ ವಿಕ್ಟೋರಿಯಾ ಕೆರೆ ನಾವು ಒಂದ್ಸಲ ನೋಡ್ಕೊಂಡವ್ರಿ. ಒಂಥರ ನಮಗೂ ಟ್ರಾವೆಲ್ ಥರ ಫೀಲ್ ಬಂತು. ಆ್ಯಕ್ಚುಲಿ ಇಷ್ಟು ದಿನ ಬರೀ ಎಕ್ಸ್ಪ್ಲೋರಿಂಗ್ ಅಂತ ಹೇಳ್ಕೊಂತ ಎಕ್ಸ್ಪೀರಿಯನ್ಸ್ಗಳು ಕೆಲವೊಂದು ಆಗ್ತಾ ಇರುತ್ತೆ ಲೈಫಲ್ಲಿ. ನೀರು ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಇಡೀ ಊರಿಗೆ ಹೋಗುತ್ತೆ. ಇಲ್ಲಿ 1881ರಲ್ಲಿ ಎಂಥ ತಲೆ ಇರಬೇಕು, ಎಂಥ ಪ್ಲ್ಯಾನ್ಸ್ ಇರಬೇಕು ಅವ್ರಿಗೆ. ಇಲ್ಲಿ ನೋಡಿ ನೀರು ಹೇಗೆ ಬರ್ತಾ ಇದೆ. 200 ವರ್ಷಗಳ ಹಿಂದೆ ಅಲ್ಲಿ ನೀರು ಅಲ್ಲಿ ಚಲೋ ಮಾಡಿದ್ರೆ ನೀರು ಇಲ್ಲಿ ಬಂದು ಇಲ್ಲಿಂದ ಇಡೀ ಊರಿಗೆಲ್ಲ ಹೋಗುತ್ತೆ, ಡಿವೈಡ್ ಹಾಕೊಂತ ಹೋಗುತ್ತೆ ನೀರೆಲ್ಲ. ಮಂಜಣ್ಣ ನಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ, ಮಂಜುನಾಥ ಅಣ್ಣವರು. ನಿಮಗೆ ಇಲ್ಲೊಂದು ವಿಶೇಷತೆ ಇದೆ, ಜಪ್ಪಲ್ದ ಬಾವಿ ಐತಿ, ನೋಡೋಣ ಬರ್ರಿ ಅಂತ ಕೇಳ್ಕೊತಾರೆ. ಇದು ಕೂಡ ತುಂಬ ಅಣ್ಣ, ಇದು ಒಂದು 200 ವರ್ಷ ಹಳೆಯ ಜಾಸ್ತಿ ಸರ್. ಇದು ತುಂಬ ವರ್ಷದಲ್ಲ ಎಲ್ಲ ಆಗಿದ್ದಿದೆ ಅದೆಲ್ಲ. ಇಲ್ಲೆಲ್ಲ ಅಂತಂದರೆ ವಿಶೇಷ ಏನಂತಂದರೆ ಜಪ್ಪದ ಬಾವಿ ಅಂತಂದರೆ ಋಷಿ ಮುನಿಗಳ ಮೊದಲು ಇಲ್ಲೆಲ್ಲ ಬಂದು ಅವೆಲ್ಲ ಕೋಣೆಗಳಿದಾವೆ ನೋಡಿ. ಇಲ್ಲೇ ಸ್ನಾನ ಮಾಡೋದು, ಅಲ್ಲಿ ಜಪ ಕುಂದಿರೋದು ಋಷಿ ಮುನಿಗಳು. ಬನ್ನಿ ನಿಮ್ಗೆ ತೋರಿಸ್ತೀನಿ ಒಳಗಡೆ ಮುಂದ್ಗಡೆ. ಇವೆಲ್ಲ ಇದೆಯಲ್ಲ, ಇವೆಲ್ಲ ಸಣ್ಣ ಕೋಣೆಗಳಿವೆಲ್ಲ. ಅಂದರೆ ಇಲ್ಲೆಲ್ಲ ಋಷಿ ಮುನಿಗಳು ಇಲ್ಲೆಲ್ಲ ಸ್ನಾನ ಮಾಡಿ ಇಲ್ಲೇ ತಪಸ್ಸಿ ಕುಂದ್ರೋದು. ಜಪ ಕುಂದ್ರೋದು ತನಕ ಜಪ ಮಾಡೋದು. ಇವೆಲ್ಲ ಇದಾವೆ ಎಲ್ಲ ಋಷಿ ಮುನಿಗಳು. ಇವೆಲ್ಲ ಇಲ್ಲೆಲ್ಲ ಕೂಡೋದಕ್ಕೆ, ಇದಕ್ಕೆ ಜಪ ಮಾಡೋದಕ್ಕೆ ಜಪ್ಪದ ಬಾವಿ ಈ ಥರ ಹಿಂಗೆ. ಜಪ ಮಾಡೋಕ್ಕೋಸ್ಕರ ಋಷಿ ಮುನಿಗಳು ಜಪ ಮಾಡೋದಕ್ಕೋಸ್ಕರ ಜಪ್ಪದ ಬಾವಿ ಅಂತ ಹೇಳಿ. ಮತ್ತೆ ಇಲ್ಲೆಲ್ಲ ಇವಾಗೆಲ್ಲ ಹುಡುಗರೆಲ್ಲ ಸ್ಕೂಲ್ ರಜಾ ಅಲ್ಲ, ಹಂಗಾಗಿ ಎಲ್ಲ ಬಂದು ಸ್ನಾನ ಎಲ್ಲ ಮಾಡಿದಿರ್ತಾರೆ.
ನೀರು ಕಂಟಿನ್ಯೂ ಇರುತ್ತೆ. ಹಾಂ, ನೀರು ಎಂತ ಅದೇ ಕೆರೆ ಇದೆಯಲ್ಲ ಅದೇ ಶೆಲಿ ಇದಕ್ಕೆ. ಹಾಂ, ಆ ಕೆರೆ ತುಂಬಿದಕ್ಕೋಸ್ಕರ ಎಲ್ಲ ರೈತರು ಬೋರು ಗೀರು ಹಳ್ಳ ಕೊಳ್ಳ ಎಲ್ಲ ಅಂತರ್ಜಲ ಹೆಚ್ಚಾಗಿ ನಮ್ಮೂರು ಸಮೃದ್ಧಿಯಾಗಿದೆ. ವಿಕ್ಟೋರಿಯಾ ರಾಣಿ. ಹಾಂ 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 ಈಗ ಅವರೆಲ್ಲ ಆ ಕೆರೆ ತುಂಬಿದಕ್ಕೋಸ್ಕರ ಎಲ್ಲ ಊರಿರ್ತಕ್ಕಂಥ ಎಲ್ಲ ಬಾವಿ ಹಳ್ಳ ಕೊಳ್ಳ ಎಲ್ಲ ಬೋರ್ ಸತಿ ವಾಪಸ್ ಅಂತರ್ಜಲ ಹೆಚ್ಚಾಗಿ ಎಲ್ಲ ಇದು ಮಾಡಿದಾವೆ. ಇಲ್ಲ ಇದೆಲ್ಲ ಅವಾಗಿನ ಕಾಲದಾಗ ರಾಜರ ಕಾಲದಾಗೆಲ್ಲ ಮಾಡಿದ್ದಿಲ್ಲ ಇದೆಲ್ಲ. ಹಾಂ, ಇದು ಅಷ್ಟು ಕಪ್ಪು ಕಲ್ಲಿಲ್ಲ. ಇದೆಲ್ಲ ಆ್ಯಕ್ಚುಲಿ ಕಲ್ಲು ಈ ಥರ ಕಲ್ಲು ಇದು ಎಲ್ಲ ಬಿಸಿಲು ಮಳೆ ಗಾಳಿ ಎಲ್ಲ ಇದೆಲ್ಲ ಆಗಿ ಈ ಥರ ಕಲರ್ ಆಗಿದೆ. ಎಲ್ಲ ರೀಸೆಂಟಾಗಿ ಎಲ್ಲ ಇದು ನಶಿಸಿ ಹೊಂಟಿತ್ತು. ಪುರಾತತ್ವ ಇಲಾಖೆಯವರು ಇಲ್ಲೆಲ್ಲ ನಂಬರ್ ಹಾಕಿದ್ದಾರೆ ನೋಡಿ. ಹಾಂ, ಇವೆಲ್ಲ ಏನಿದೆಲ್ಲ ಇವನ್ನ ಬಿಚ್ಚಿ ವಾಪಸ್ ಪುನಃ ಜೋಡಿಸಿದ್ದಾರೆ. ಇವೆಲ್ಲ ನಂಬರ್ ಕಾಣ್ತಾ ಇದೆ ನಿಮಗೆಲ್ಲ. ಹಾಂ, ಅವೆಲ್ಲ ತೆಗೆದುಬಿಟ್ಟು ವಾಪಸ್ ಪುನಃ ಜೋಡಿಸಿ ಯಥ ಪ್ರಕಾರ ಮಾಡಿ ಇದನ್ನು ಉಳಿಸ್ಕೊಂಡು ಹೊಂಟಿದ್ದಾರೆ. ದೊಡ್ಡ ಬಸವೇಶ್ವರ ಟೆಂಪಲ್ಗೆ ಹೋಗೋಣ ಇವಾಗ. ಆ ಟೆಂಪಲ್ ಕೂಡ ನೋಡ್ಕೊಂಡು ನಾವು ಮುಂದೆ ಹೋಗೋಣ ಬನ್ನಿ.